ನಮಸ್ಕಾರ. ಮನುಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪ್ರೇಮ ರಾಮು ಹತ್ರ ಅಳಲು ತೋಡ್ಕೊಳ್ತಾಳೆ. ಅಂದರೆ ರಾಮು ಕೇಳ್ತಾನೆ, ಏನೋ ನಡೆಸ್ತಾ ಇದೆಯಾ ಏನು ಅಂತ ನನಗೆ ಹೇಳ್ತಾ ಇಲ್ಲ ಪ್ರೇಮ, ದಯವಿಟ್ಟು ನನಗೆ ಹೇಳು, ಅದು ಏನಾಗಿದೆ ಅಂತ ಹೇಳು ಅಂತ. ಆವಾಗ ವಿಧಿ ಇಲ್ದಲೇ ಹೇಳ್ತಾಳೆ, ಕಲ್ಯಾಣಿ ಅತ್ತೆಗೆ ರಾಂಗ್ ಮೆಡಿಸಿನ್ ಕೊಟ್ಟು ಅವರು ಮಲಗಿತ್ತವನ್ನೇ ಮಲಗಿಸ್ತಾ ಇದ್ದಾರೆ, ಕೇಳೋಕ್ಕೆ ಬಿಡ್ತಾ ಇಲ್ಲ. ಸ್ಲೋ ಪಾಯ್ಸನ್ನು ಮೆಡಿಸಿನ್ ಕೊಟ್ಬಿಟ್ಟು ದಾಮಿನಿ ಆ ಥರ ಮಾಡ್ತಿದ್ದಾಳೆ. ಸ್ನೇಹ ದಾಮಿನಿ ಎಲ್ಲ ಸೇರ್ಕೊಂಡ್ಬಿಟ್ಟು ಅವ್ರನ್ನ ಮೇಲೆ ಹೇಳೋಕ್ಕೆ ಬಿಡ್ತಾ ಇಲ್ಲ. ಪ್ರತಿ ದಿವಸ ಮೆಡಿಸಿನ್ ಕೊಡೋದು ಮಲಗಿಸೋದು, ಮೆಡಿಸಿನ್ ಕೊಡೋದು ಮಲಗಿಸೋದು, ಇದೇ ಮಾಡ್ತಾವ್ರೆ ರಾಮು. ಏನು ಮಾಡೋದು, ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆದರೆ ಆಗ್ತಾಯಿಲ್ಲ. ಅವತ್ತು ಮೆಡಿಷನ್ ನಿನಗೆ ಈ ಥರದ್ದು ಕಾಯಿಲೆಗೆ ಏನು ಮೆಡಿಷನ್ನು ಇದನ್ನು ಕೊಡು ಅಂತ ಕೊಡಿಸ್ದೆ ಅಲ್ಲ, ಆ ಮೆಡಿಷನ್ನ ಅಲ್ಲಿಗೆ ತಲುಪಿಸಿದ್ರೆ ಅದನ್ನು ಬದಲಾಯಿಸ್ಬಿಟ್ಟಿದ್ದಾಳೆ ದಾಮಿನಿ ಅಂತ. ಹೌದಾ, ಅಮ್ಮಂಗೆ ದೊಡ್ಡಮ್ಮಂಗೆ ಇಷ್ಟೆಲ್ಲ ಕಷ್ಟ ಆಗಿದೆಯಾ, ನಾನು ಏನಾದರೂ ಆಗಲಿ ನೋಡಿಕೊಂಡೇ ಬರ್ತೀನಿ, ಇವತ್ತು ಹೋಗೇ ಬಿಡ್ತೀನಿ ಅಂತ ಹೊರಟೇ ಬಿಡ್ತಾನೆ. ಅಲ್ಲೂ ಹೋದರೆ ಒಳಗಡೆ ಬಿಡೋದೇ ಇಲ್ಲ. ಏನು ದೊಡ್ಡಮ್ಮ ಮಲಗಿದ್ದಾರೆ ಹಾಗೆ ಹಿಂಗೆ ಅಂದ್ಕೊಂಡು ಒಳಗೆ ಹೋಗೋಕ್ಕೆ ಬಿಡಲ್ಲ. ದೊಡ್ಡಮ್ಮ ಅಂದ್ಕೊಂಡು ಹೋಗ್ತಾನೆ, ರಾಜಾರೋಷವಾಗಿ ಹೋಗ್ತಾನೆ. ಆಮೇಲೆ ಪಂಚಮಿ ದೊಡ್ಡಮ್ಮ ಇಲ್ಲಿದ್ದಾರೆ ಅಂತ ಕರ್ಕೊಂಡೋಗಿ ತೋರಿಸ್ತಾಳೆ. ಆ ತೋರಿಸೋಕ್ಕೂ ಬಿಡ್ತಾಯಿಲ್ಲ ಸ್ನೇಹ. ದೊಡ್ಡಮ್ಮ ಡಿಸ್ಟರ್ಬ್ ಮಾಡಿಬಿಡ ರಾಮು, ಹೋಗ್ಬೇಡ ರಾಮು ಅಂತೇಳಿ ಅವಳು ಸ್ನೇಹನ ತಗೊಂಡೋಗಿ ಅತ್ಲೆ ನೂಗ್ತಾನೆ. ನೂಗ್ಬಿಟ್ಟು ಅವನ ಪಾಡಿಗೆ ಅವನು ಎಲ್ಲಿ ಅಮ್ಮ ಅಂತ ಅದು ದೊಡ್ಡಮ್ಮ ಇಲ್ಲಿ ಅಂತ ಕೇಳ್ತಾನೆ ಪಂಚಮಿನ. ಅವಳು ಹೇಳ್ತಾಳೆ, ಇಲ್ಲಿ ದೊಡ್ಡಮ್ಮ ಇಲ್ಲಿದೆ ಬಾ ಅಂತೇಳ್ಬಿಟ್ಟು ಅಲ್ಲೋಗಿ ಕರ್ಕೊಂಡೋಗಿ ಅಲ್ಲಿ ನೋಡ್ತಾನೆ. ಅವನಿಗೆ ಆ ಪರಿಸ್ಥಿತಿ ನೋಡಿದ ತಕ್ಷಣ ಯಾಕಾರೋ ಬದುಕಿದ್ದೀನೋ ನಾನು ಅನ್ನಿಸ್ಬಿಡುತ್ತೆ. ನಾನು ಒಬ್ಬ ಡಾಕ್ಟ್ರಾಗಿ ನಮ್ಮ ದೊಡ್ಡಮ್ಮನ ಈ ಥರ ಪರಿಸ್ಥಿತಿಲಿ ನೋಡಬೇಕಾಗಿದೆಯಲ್ಲ ಅಂತ. ಇದೆಲ್ಲ ದಾಮಿನಿ ಕುತಂತ್ರ. ಸ್ನೇಹ ದಾಮಿನಿಗೆ ಹೇಳ್ತಾಳೆ, ದಾಮಿನಿ ಅಷ್ಟು ಧೈರ್ಯವಾಗಿ ಬಂದುಬಿಟ್ನಾ ಅವನು, ಮನೆಗೆ ಬಂದಿದ್ನಾ, ನೋಡ್ಕೊಂಡೆ ಹೋದ್ನ ಕಲ್ಯಾಣಿನ ಅಂತ. ಬಂದಿದ್ದ ದೊಡ್ಡಮ್ಮ ಬಂದಿದ್ದ ಅತ್ತೆ ನೋಡಿಕೊಂಡೇ ಹೋದ ಅಂತ ಸ್ನೇಹ ಹೇಳ್ತಾಳೆ. ಆವಾಗ ಅವಳಿಗೆ ಸಿಕ್ಕಾಪಟ್ಟೆ ಎಲ್ಲ ಇವನು ಕಂಡಿಡ್ಬಿಡ್ತಾನೆ, ಇನ್ನು ಅವಳಿಗೆ ಹುಷಾರಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಳೊಳಗೆ ಇದು ಮಾಡ್ತಿರ್ತಾಳೆ. ಈ ಕಡೆ ಬಂದು ಮಹಾದೇವನ ಅಪ್ಪ ಅಲ್ಲಿಗೆ ಎಂಟ್ರಿ ಆಗ್ತಾನೆ. ಅವಳು ನಿನ್ನೆ ದಿವಸ ಹೇಳ್ಕೊಟ್ಬಿಟ್ಟು ಓಡಿಸ್ತಾ ಇರ್ತಾಳಲ್ಲ ಫೋಟೋಕ್ಕೆ, ಅವಳು ಫ್ರೆಂಡು ಅಂದರೆ ಕಾವ್ಯ ಫ್ರೆಂಡು, ಅವಳನ್ನ ಅಲ್ಲಿ ಸಿಗ್ತಾಳೆ. ಅವಳನ್ನ ಹಿಡ್ಕೊಂಡು ಮಹಾದೇವ ಚೆನ್ನಾಗಿ ಜಾಲಾಡ್ತಾ ಇರ್ತಾನೆ. ನಿನ್ನ ಫ್ರೆಂಡಾಗಿ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು, ಮಹಾದೇವಂಗೆ ಹೊಡಿ, ಲಟ್ಟಣಿಗೆ ಹೊಡಿ, ಮತ್ತು ಹೊಡಿ ಅಂತೆಲ್ಲ ಹೇಳ್ಕೊಡ್ತೀಯ, ಕೆಟ್ಟ ಮಾತಲ್ಲಿ ಬೈಯು ಅಂತ ಹೇಳ್ಕೊಡ್ತೀಯ, ಏನೇ ಅಮ್ಮಿ ಹಿಂಗೆಲ್ಲ ಹೇಳ್ಕೊಡ್ತೀಯ ನೀನು ಅಂತ. ಮಹಾದೇವ ನೀನಿಲ್ಲಿ ಅಂತಾಳೆ. ನಾನಿಲ್ಲೇ ಎಲ್ಲಿರ್ತೀನೋ ಅಲ್ಲೇ ಇರ್ತೀನಿ, ನೀನು ಹಿಂಗೆಲ್ಲ ಹೇಳ್ಕೊಟ್ಟು ಅವಳ ಮನಸ್ಸನ್ನೆಲ್ಲ ಕೆಡಿಸಿಡ್ತಾ ಇದೀಯ ನೀನು ಅಂತ. ಆಮೇಲೆ ಫಸ್ಟು ಮಹಾದೇವ ಅಂತಿದ್ದಳು. ಲಾಸ್ಟಿಗೆ ಇವನು ಯಾವಾಗ ವಧೆ ಕೊಡ್ತಾನೆ ಅಂತ ಗೊತ್ತಾಯ್ತು. ಅವಾಗ ಮದೇವಣ್ಣ ತಪ್ಪಾಯಿತು, ಮದೇವಣ್ಣ ಇನ್ನೊಂದು ದಿವ್ಸ ಹಿಂಗೆ ಮಾಡಲ್ಲ, ನಾನು ಸುಮ್ಮನೆ ತಮಾಷೆಗೆ ಹಂಗಂತ ಹೇಳ್ಕೊಟ್ಟೆ ಅಷ್ಟೇ. ಅವಳು ಅದನ್ನೇ ಸೀರಿಯಸ್ ಆಗಿ ಅಷ್ಟು ರೋಷ ದ್ವೇಷದಿಂದ ಅದನ್ನು ಫೋಟೋ ಕೊಡಿತಾಳೆ ಅಂತ ನಂಗೆ ಗೊತ್ತಿಲ್ಲ. ಸಾರಿ ಮಹಾದೇವಣ್ಣ ಅಂತ. ಮಹಾದೇವಣ್ಣ ಇಷ್ಟೊತ್ತು ಮಹಾದೇವ ಅಂತಿದ್ದಳು, ಈಗ ಮಹಾದೇವಣ್ಣ ಅಂತಿದೀಯ ಅಂತ. ಮಹಾದೇವಣ್ಣ ನನ್ನ ಬಿಟ್ಬಿಡು ಮಹಾದೇವಣ್ಣ, ನನಗೇನು ಮಾಡಬೇಡ, ಸಾರಿ ಮಹಾದೇವಣ್ಣ, ಇನ್ನೊಂದು ಸಲ ಒಳ್ಳೆ ಬುದ್ಧಿ ಹೇಳ್ಕೊಡ್ತೀನಿ, ಒಳ್ಳೆ ಥರದಲ್ಲೇ ನಿನ್ನನ್ನು ಹೊಗಳ್ತೀನಿ ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಈ ಕಡೆ ಬಂದು ಈ ಕಲ್ಯಾಣಿ ಮನುಷ್ಯರು ನೋಡೋಕ್ಕೆ ಆಗಲ್ಲ, ಏಕೆಂದರೆ ಅಂಥ ಮೆಡಿಷನ್ ಕೊಡೋದ್ರಿಂದ ಮನುಷ್ಯರು ನೋಡೋಕ್ಕೆ ಆಗಲ್ಲ ಪಾಪ. ಯಾವಾಗಲೂ ತಲೆ ಕಣ್ಬಿಟ್ಟು ನೋಡೋಕ್ಕೆ ಆಗಲ್ಲ, ಹಾಗೇ ಮುಂಕಾಗೆ ಇರೋದೇ. ಏನೂ ಕೆಲಸ ಆಗಲ್ಲ, ಏನಿಲ್ಲ. ಆ ಮಾತ್ರೆ ತಗೊಂಡ ತಕ್ಷಣ ಹಂಗೆ ಮಲಕ್ಕೊಂಡೇ ಬಿಡೋದು, ಇದೇ ಥರ ಆಗ್ತಾ ಇರುತ್ತೆ. ಇದನ್ನು ಹೋಗ್ಬಿಟ್ಟು ದೊಡ್ಡಮ್ಮ ಅಂತ ಮಾತಾಡಿಸ್ತಾನೆ. ಇಲ್ಲವೇ ಇಲ್ಲ ದೊಡ್ಡಮ್ಮ ಇತ್ಲೆಗೆ. ಸೊ ಅಂದರೆ ಇತ್ಲೆ ಅವಳಿಗೆ ಪ್ರಜ್ಞೆನೇ ಇರುತ್ತಾ ಇರಲಿಲ್ಲ, ಆ ಥರ ಪರಿಸ್ಥಿತಿ ತಂದುಬಿಟ್ಟಿದ್ದಾಳೆ ದಾಮಿನಿ. ಆಮೇಲೆ ಅದು ನೋಡಿ ಸಂಕಟ ಪಡ್ತಾನೆ, ಹೋಗಿ ಕೂತ್ಕೋತಾನೆ ಪಕ್ಕದಲ್ಲಿ, ಸಂಕಟ ಪಡ್ತಾನೆ. ದೊಡ್ಡಮ್ಮ ಅಂತ ಕರೀತಾನೆ. ಏನು ಕರೆದ್ರೂ ಅವಳು ಮಾತು ಆಡಲ್ಲ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರ್ತಾಳೆ. ಇದನ್ನು ನೋಡಿ ಭಾಳ ಸಂಕಟ ಆಗಿಬಿಡುತ್ತೆ ಅವಳಿಗೆ. ಆವಾಗ ಪ್ರೇಮ ಕಳಿಸಿರ್ತಾಳೆ, ರಾಮು ಈ ಥರ ಮಾಡ್ತಿದ್ದಾರೆ, ಅವ್ರು ಏನೇ ರಿಯಾಕ್ಷನ್ ಮಾಡಿದ್ರು ದೊಡ್ಡತ್ತೆ
ನೀನು ಬೇಜಾರು ಮಾಡ್ಕೋಬೇಡ ರಾಮು. ಏನಾದ್ರು ಮಾಡಿ ಕಲ್ಯಾಣಿ ಅತ್ತೆಗೆ ಮೆಡಿಸಿನ್ ಕೊಟ್ಟೇ ಬರಬೇಕು, ಅದೊಂದು ಮಾತ್ರೆ ತಗೋಬೇಡಿ ಅಂತ ಹೇಳಿಬಿಡು ರಾಮು ನೀನು. ಯಾವ ಕಾರಣಕ್ಕೂ ದೊಡ್ಡಮ್ಮ ಈ ಮಾತ್ರೆ ತಗೊಳ್ಳೇಬೇಡಿ ಅಂತ ಹೇಳು ಅಂತ ಹೇಳ್ತೀನಿ. ಪ್ರೇಮ ಕೇಳಬೇಕಲ್ಲ, ಹೋಗಕ್ಕೆ ಬಿಡಬೇಕಲ್ಲ. ಇಲ್ಲ ರಾಮು, ನಿನ್ನ ಮನೆ ಹುಟ್ಟಿದ ಮಗ, ನೀನು ಹೋದ್ರೆ ಯಾರೇನು ಮಾಡೋಕ್ಕಾಗಲ್ಲ. ನೀನು ಹೋಗು ರಾಮು, ಧೈರ್ಯವಾಗಿ ಹೋಗು. ಕಲ್ಯಾಣಿ ಅಮ್ಮ ತಾನೇ ರಂಪಾಟ ಮಾಡೋದು, ಆದರೂ ಲಾಸ್ಟಲ್ಲಿ ಸುಮ್ಮನೆ ಆಗ್ತಾರೆ. ಹೋಗು ರಾಮು ಅಂತ ಹಿಂಸೆ ಮಾಡಿ ಕಳಿಸಿರ್ತಾಳೆ ಪ್ರೇಮ. ಅಷ್ಟಿಷ್ಟು ಹಿಂಸೆ ಮಾಡಿರಲ್ಲ, ಕಲ್ಯಾಣಿ ಅತ್ತೆನ ಸಾಯಿಸಿಬಿಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕಳಿಸಿರ್ತಾಳೆ. ರಾಮು ಹೋಗಿ ಆಮೇಲೆ ದೊಡ್ಡಮ್ಮ ಅಂತ ಎಬ್ಬಿಸ್ತಾನೆ. ಎಬ್ಬಿಸಿ ಕಣ್ಬಿಟ್ಟು ನೋಡ್ತಾಳೆ, ರಾಮು ಬಂದಿಯೇನೋ, ಎಷ್ಟೋ ದಿನ ಆಗಿತ್ತು ನೀನು ನೋಡಿ, ಮನೆ ಹಾಳಿ ಬಿಟ್ಟು ಬಂದಿಯೇನೋ ಅಂತ ಕೇಳ್ತಾಳೆ. ಅವನೇನು ಮಾತಾಡಲ್ಲ. ಓ, ಮನೆ ಹಾಳಿ ಬಿಟ್ಟು ಬಂದಿಲ್ಲ ನೀನು ಅಂತ ಮಾತಾಡಲ್ಲ. ದೊಡ್ಡಮ್ಮ, ಈ ಟ್ಯಾಬ್ಲೆಟ್ ಸರಿ ಇಲ್ಲ ದೊಡ್ಡಮ್ಮ, ಇವು ತಗೋಬೇಡಿ ದೊಡ್ಡಮ್ಮ, ಇವು ತಗೋಬೇಡಿ ದೊಡ್ಡಮ್ಮ ಅಂತ ದಯವಿಟ್ಟು ತಗೋಬೇಡಿ ದೊಡ್ಡಮ್ಮ, ನಿಮ್ಮ ದಮ್ಮಯ್ಯ ಅಂತೀನಿ, ಈ ಟ್ಯಾಬ್ಲೆಟು ಸ್ಲೋ ಪಾಯ್ಸನ್ ತಗೋಬೇಡಿ ಅಂತ ಹೇಳಿರ್ತಾನೆ. ಆಮೇಲೆ ಈ ದಾಮಿನಿ ಏನು ಮಾಡ್ತಾಳೆ, ನಾಟಕ ಆಡಿಕೊಂಡು ಸ್ನೇಹನ ಜೊತೆ ಅಕ್ಕ ಮಾತ್ರೆ ತಗೊಳ್ಳೋ ಟೈಮ್ ಆಯಿತು, ತಗೊಳ್ಳಿ ಅಕ್ಕ ಮಾತ್ರೆ ಅಂತ ಕೊಡೋಕ್ಕೆ ಹೋಗ್ತಾಳೆ. ಆವಾಗ ಕಲ್ಯಾಣಿ ಹೇಳ್ತಾಳೆ, ಇಲ್ಲ ದಾಮಿನಿ, ನಾನು ನಿನ್ನ ಮಾತ್ರೆ ತಗೊಳ್ಳಲ್ಲ, ಆರಾಮಿದ್ದೀನಿ, ನನಗೆ ಮಾತ್ರೆ ಅವಶ್ಯಕತೆ ಇಲ್ಲ, ರಾಮು ಹೇಳಿದ್ದಾನೆ ನನಗೆ ಮಾತ್ರೆ ಬೇಡ ಅಂತೇಳಿ, ಅವನೆಲ್ಲ ರೆಡಿ ನೋಡಿ ಎಲ್ಲ ಮಾಡಿ ಹೇಳಿದ್ದಾನೆ, ನಿನ್ನ ಮಾತ್ರೆ ತಗೊಳ್ಳಲ್ಲ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಇವಳು ದಾಮಿನಿ ಸಿಟ್ಟು, ರೋಷ, ವೇಷ, ಮಾತ್ರೆ ತಗೊಳ್ಳಲ್ಲ ಅಂತಾಳಲ್ಲ ಅಂತೇಳ್ಬಿಟ್ಟು ಕೋಪ ಮಾಡಿಕೊಂಡು ಏನಕ್ಕೆ ತಗೊಳ್ಳಲ್ಲ ಅಂತಾರೆ ಅಂತೇಳ್ಬಿಟ್ಟು ದುಮು ಅಂತಿರ್ತಾಳೆ. ಕಲ್ಯಾಣಿ ಅಲ್ಲಿಂದ ಎದ್ದು, ನನ್ನ ಮಾತ್ರೆ ತಗೊಳ್ಳಲ್ಲ ದಾಮಿನಿ ಅಂತ ಎದ್ದು ಹೋಗ್ತಾಳೆ. ನಾನು ಆರಾಮಿದ್ದೀನಿ, ಈಗ ನನಗೆ ಮಾತ್ರೆ ಅವಶ್ಯಕತೆ ಇಲ್ಲ, ಮಾತ್ರೆ ಬೇಡ ನನಗೆ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾಳೆ. ಅವಳು ಎದ್ದು ಹೋಗೋದನ್ನೇ ನೋಡ್ತಾ ದುರು ನೋಡ್ತಾ ಮುಖ ಕುದೀತಾ ಇರುತ್ತೆ. ಏಕೆಂದರೆ ಸ್ಲೋ ಪಾಯ್ಸನ್ ಕೊಟ್ಟು ಮಂಗಿಸ್ತಿದ್ಲ, ಈಗ ಅದಾಗಲ್ವಲ್ಲ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.